ಕೆಂಪಾಂಬುದಿ ಕೆರೆಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನ ಮಾಡಲಾಗಿದೆ. ಆದರೆ ಗಣೇಶ ಮೂರ್ತಿ ಕರಗುವ ಮೊದಲೇ ಅಲ್ಲಿ ನೀರು ಖಾಲಿಯಾಗಿದೆ. ಕೆರೆಯಲ್ಲೇ ನೂರಾರು ಗಣೇಶ ಮೂರ್ತಿಗಳು ತೇಲಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಬಿಲ್ ಮಾಡುವಂತ ತವಕದಲ್ಲಿ ಬಿಬಿಎಂಪಿ ನೀರು ಖಾಲಿ ಮಾಡಿದೆ. ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ಗಮನಿಸ್ತಾ ಇರಬಹುದು. ಗಣೇಶ ಮೂರ್ತಿ ಅಲ್ಲಿ ಕರಗುವಂತಹ ಮೊದಲೇ ನೀರು ಖಾಲಿಯಾಗಿದೆ. ಹಾಗಾಗಿ ಗಣೇಶ ಮೂರ್ತಿಗಳು ಅಲ್ಲಿಯೇ ಕೆರೆಯಲ್ಲಿಯೇ ತೇಲಾಡ್ತಾ ಇವೆ. ಬಿಲ್ ಮಾಡುವಂತ ತವಕದಲ್ಲಿ ಈ ರೀತಿಯಾದಂತಹ ತರಾತುರಿ ಯಾಕೆ? ಅಷ್ಟು ಅರ್ಜೆಂಟ್ ಆಗಿ ನೀರು ಖಾಲಿ ಮಾಡುವಂತ ನೆಸೆಸಿಟಿ ಏನಿತ್ತು ಅಂತ ಹೇಳಿ ಸದ್ಯ ಸಾರ್ವಜನಿಕರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇದರ ವಿರುದ್ಧವಾಗಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು. ಹೊಂಡದಲ್ಲಿ ನೀರು ಇದ್ರೂ ಕೂಡ ಖಾಲಿ ಮಾಡಲಾಗಿದೆ. ಗಣೇಶ ಮೂರ್ತಿ ನೀರಿನಲ್ಲಿ ಕರಗಿರೋದಿಲ್ಲ. ಬಿಬಿಎಂಪಿ ಅವರಿಗೆ ಬಿಲ್ ಮಾಡುವಂತ ತವಕದಲ್ಲಿ ಈ ರೀತಿ ನೀರನ್ನ ಖಾಲಿ ಮಾಡಿರ್ತಾರೆ. ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಸಾರ್ವಜನಿಕರು ಮನವಿಯನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ಕೆಂಪಾಂಬುದಿ ಕೆರೆಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನ ಮಾಡಲಾಗತ್ತೆ. ಈ ವಿಚಾರ ಗೊತ್ತಿದ್ರೂ ಕೂಡ ಅಂದ್ರೆ ಕೆರೆಯಲ್ಲಿ ನೂರಾರು ಗಣೇಶ ಮೂರ್ತಿಗಳು ತೇಲ್ತಾ ಇದೆ ಅಂದ್ರೆ ನೀರು ಅಷ್ಟು ಬೇಗ ಅವರು ಯಾಕೆ ಬಿಟ್ಟಿಲ್ಲ ಅಂತ ಹೇಳಿ ಸಾರ್ವಜನಿಕರು ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈ ಕುರಿತಂತೆ ಡೀಟೇಲ್ಸ್ ಏನಿದೆ? ಗಣೇಶ ಹಬ್ಬವನ್ನ ನಾವು ಬಹಳಷ್ಟು ಭಕ್ತಿಯಿಂದ ಕೂಡ ಪೂಜಿಸ್ತೀವಿ. ಆದ್ರೆ ಗಣೇಶನ್ಗೆ ಆ ಸಂದರ್ಭದಲ್ಲಿ ಕೊಡುವಂತಹ ರೆಸ್ಪೆಕ್ಟ್ ತದನಂತರ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಸಾರ್ವಜನಿಕರು ಕೂಡ ಬಿಬಿಎಂಪಿಗೆ ಒಂದು ಹಿಡಿಶಾಪವನ್ನ ಹಾಕ್ತಾ ಇರುವಂತದ್ದು. ಕೆಂಪಾಂಬುದಿ ಕೆರೆಯಲ್ಲಿ ಹೊಸದಾಗಿ ಗಣೇಶ ವಿಸರ್ಜನೆಗೆ ಅಂತ ಹೊಂಡವನ್ನ ನಿರ್ಮಾಣ ಮಾಡಲಾಗಿತ್ತು. ಸೊ ಅದಕ್ಕೆ ಬಿಬಿಎಂಪಿ ಕಡೆಯಿಂದ ನೀರನ್ನ ಬಿಡ್ಬೇಕಿತ್ತು. ಆದ್ರೆ ಗಣೇಶ ಮೂರ್ತಿ ಸರಿಯಾದ ನೀರು ಇದ್ರೆ ಮಾತ್ರ ಒಂದು ಕರಗೋದು. ಆದ್ರೆ ಬಿಬಿಎಂಪಿ ಅವರಿಗೆ ಬಿಲ್ ಮಾಡುವ ತವಕದಲ್ಲಿ ನೀರನ್ನ ಕೂಡ ಖಾಲಿ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಅಂದ್ರೆ ಒಂದೊಂದು ಟ್ಯಾಂಕರ್ಗೆ ಇಷ್ಟಿಷ್ಟು ಅಂತ ಬಿಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಬಿಎಂಪಿ ಎಡವಟ್ಟಿಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಈಗಾಗಲೇ ಪಿಒಪಿ ಗಣಪತಿಗಳನ್ನ ಬಳಸಬಾರ್ದು, ಮಣ್ಣಿನ ಗಣಪತಿಯನ್ನ ಬಳಸಬೇಕು, ಅದು ನೀರಲ್ಲೇ ಆದಷ್ಟು ಬೇಗ ಅಂದ್ರೆ ವಿಸರ್ಜನೆ ಆಗುತ್ತೆ ಅನ್ನೋದು ಬಿಬಿಎಂಪಿಯೇ ಒಂದು ಸುತ್ತೋಲೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಸದ್ಯ ಈ ದೃಶ್ಯವನ್ನ ನೋಡುವಾಗ ನಿಜಕ್ಕೂ ಕೂಡ ಗಣೇಶ ಹಬ್ಬವನ್ನ ನಾವೆಲ್ಲ ಎಷ್ಟು ಇದರಿಂದ ಪೂಜಿಸ್ತೀವಿ. ಆದ್ರೆ ಗಣೇಶ ಹಬ್ಬ ಆದ ನಂತರ ಯಾವ ರೀತಿ ಗಣಪತಿಯ ಮೂರ್ತಿಯನ್ನ ಬಿಸಾಕಿ ಅಲ್ಲಿ ನೀರಿಲ್ಲದೆ ಯಾವ ರೀತಿ ಬಿದ್ದಿದೆ ಅಂತ ನೋಡ್ತಾ ಇರ್ಬೋದು. ಸದ್ಯ ಇನ್ನಾದ್ರೂ ದಯವಿಟ್ಟು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಸಾರ್ವಜನಿಕರು ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ದಿನಕ್ಕೆ ಎಷ್ಟೆಷ್ಟು ವಿಸರ್ಜನೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಬಿಬಿಎಂಪಿ ಒಂದು ಮಾಹಿತಿಯನ್ನ ರವಾನೆ ಮಾಡ್ಬೇಕು. ಆದ್ರೆ ಕೆಂಪಾಂಬುದಿ ಕೆರೆಯಲ್ಲಿ ಎಷ್ಟು ಮಾಹಿತಿ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಕೊಟ್ಟಿಲ್ಲ. ಅಂದ್ರೆ ಮಣ್ಣಿನ ಗಣಪತಿ ಎಷ್ಟು, ಪಿಒಪಿ ಗಣಪತಿ ಎಷ್ಟು, ಈ ರೀತಿಯಾದಂತಹ ಮಾಹಿತಿಯನ್ನ ಬಿಬಿಎಂಪಿ ಡೈಲಿ ಕೊಡ್ಬೇಕಾಗುತ್ತೆ. ಸದ್ಯ ಈ ರೀತಿಯಾದಂತಹ ಒಂದು ದೃಶ್ಯ ಕಂಡು ಬಂದ ಕಾರಣ ಸಾರ್ವಜನಿಕರು ಕೂಡ ಬಹಳಷ್ಟು ಹಿಡಿ ಚಾಪವನ್ನೇ ಹಾಕ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.